ಸಮಾಜಶಾಸ್ತ್ರ ಎನ್ನುವಂಥ ವಿಷಯವನ್ನು ಕುರಿತು ನಾನು ಚರ್ಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, BA 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ಅನ್ನುವಂಥ ವಿಷಯವನ್ನು ಕುರಿತು ನಾವಿವತ್ತು ಅಧ್ಯಯನ ಮಾಡೋಣ. ಆಲ್ರೆಡಿ ಬೇರೆ ಬೇರೆ ವಿಡಿಯೋಗಳನ್ನು ನಾನು ನಿಮಗೆ ಕಳಿಸಿದ್ದೀನಿ. ಅದರಲ್ಲಿ ಕೆಲವು ವಿಡಿಯೋಗಳನ್ನು ನಾನು ಇವತ್ತು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬರ್ತಕ್ಕಂಥದ್ದು ಭಾರತೀಯ ಸಾಮಾಜಿಕ ಚಿಂತನೆಗಳು ಅಂತ. ಭಾರತೀಯ ಸಾಮಾಜಿಕವಾಗಿರುವಂತ ಚಿಂತನೆಗಳು ಹೇಗಿದ್ದವು, ಸಮಾಜದಲ್ಲಿ ಭಾರತೀಯ ಸಾಮಾಜಿಕ ಚಿಂತನೆ ಹೇಗೆ ನಡೀತು, ಕಾರ್ಯ ಅದರ ಪ್ರತಿಯೊಂದು ಕಾರ್ಯಗಳನ್ನು ವ್ಯವಸ್ಥಿತವಾಗಿ ಮೂಡುವಂತ ಚಟುವಟಿಕೆಗಳನ್ನು ನಾವು ಭಾರತೀಯ ಸಾಮಾಜಿಕ ಚಿಂತನೆ ಎನ್ನುವಂಥ ವಿಷಯದಲ್ಲಿ ನಾವು ಇವತ್ತು ನೋಡೋಣ. ನೋಡಿ, ಭಾರತೀಯ ಸಾಮಾಜಿಕ ಚಿಂತನೆ ಇದು ಸಮಾಜದಲ್ಲಿ ಅನೇಕ ಚಿಂತನೆಗಳನ್ನು ಮಾಡತಕ್ಕಂಥ ಕಾರ್ಯ. ನೋಡಿ, ಈ ಭಾರತದಲ್ಲಿ ಅನೇಕ ಚಿಂತನೆಗಳು ಮಾಡ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಭಾರತ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಬೇರೆ ಬೇರೆ ರೀತಿಯ ಚಿಂತನೆಗಳು ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಆಧ್ಯಾತ್ಮಿಕ ಚಿಂತನೆ ಮತ್ತು ವಾಸ್ತವ್ಯದ ಚಿಂತನೆ, ದೃಷ್ಟಿಕೋನಗಳ ಚಿಂತನೆ, ಜಾತಿ ಪದ್ಧತಿಯ ಚಿಂತನೆ ಮತ್ತು ವ್ಯವಸ್ಥೆಯ ಚಿಂತನೆ, ಕಾರ್ಯದ ಚಿಂತನೆ, ದೃಷ್ಟಿಯ ಚಿಂತನೆ. ಈ ಭಾರತದಲ್ಲಿ ಚಿಂತನೆಗಳು ಭಾರತ ಚಿಂತನೆ ಹೇಗೆ ನಡೀತು, ಭಾರತದಲ್ಲಿ ಪ್ರತಿಯೊಂದು ಚಿಂತನಾ ಕಾರ್ಯಗಳು, ಚಿಂತನೆ ವ್ಯವಸ್ಥೆಗಳು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಶ್ಲೋಕಗಳು, ವೇದಗಳು ಇವು ಚಿಂತಿಸ್ತಕ್ಕಂಥ ಸಮಾಜದಲ್ಲಿ ಸಾಮಾಜಿಕವಾಗಿರುವಂತ ಚಿಂತನೆಗಳನ್ನು ಬೆಳೆಸ್ತಕ್ಕಂಥ, ಸಮಾಜದ ಓರಲಾಗಿರುವಂತ ಎಲ್ಲ ಚಿಂತನೆಗಳ ಮೂಲ ತಳದೆಯ ಮೇಲೆ ಬೆಳೆಸುವಂತ ದೃಷ್ಟಿಕೋನಗಳನ್ನು ನಾವು ಇಲ್ಲಿ ನೋಡಬಹುದು ಅಂತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಭಾರತೀಯ ಸಾಮಾಜಿಕ ಚಿಂತನೆಗಳು ದೃಷ್ಟಿಕೋನಗಳನ್ನು ನೋಡುವಂತ ಆಲೋಚನೆಗಳ ದೃಷ್ಟಿಕೋನಗಳನ್ನು ವ್ಯತ್ಯಾಸದ ನೆಲೆಯಲ್ಲಿ ನೋಡಿದಾಗ ಅವುಗಳ ಜ್ಞಾನ ರೂಪ ಹೇಗೆ ತಾಳ್ತಾ ಇದೆ ಅನ್ನೋದನ್ನು ನಾವು ಭಾರತೀಯ ಸಾಮಾಜಿಕ ಚಿಂತನದಲ್ಲಿ ನೋಡ್ತಾ ಇದ್ದೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಭಾರತೀಯ ಸಾಮಾಜಿಕ ಚಿಂತನೆಯನ್ನು ನಾವು 3 ಭಾಗಗಳನ್ನಾಗಿ ವಿಂಗಡಿಸ್ತಾ ಇದ್ದೇವೆ. ಎಷ್ಟು ಭಾಗಗಳಾಗಿ? 3 ಭಾಗಗಳಾಗಿ ನಾವು ವಿಂಗಡಿಸ್ತಾ ಇದ್ದೇವೆ. ಒಂದನೇದು ಪ್ರಾಚೀನ ಕಾಲದ ಭಾರತೀಯ ಸಾಮಾಜಿಕ ಚಿಂತನೆಗಳು. ಫಸ್ಟ್ ಒನ್, ಪ್ರಾಚೀನ ಕಾಲದ ಭಾರತೀಯ ಸಾಮಾಜಿಕ ಚಿಂತನೆಗಳು. ಎರಡನೇದು ಮಧ್ಯಕಾಲೀನ ಭಾರತೀಯ ಸಾಮಾಜಿಕ ಚಿಂತನೆಗಳು. ಎರಡನೇದು ಮಧ್ಯಕಾಲೀನ ಭಾರತೀಯ ಸಾಮಾಜಿಕ ಚಿಂತನೆಗಳು. ಎರಡನೇದು. ಮೂರನೇದು ಆಧುನಿಕ ಕಾಲದ ಭಾರತೀಯ ಸಾಮಾಜಿಕ ಚಿಂತನೆಗಳು. ನಾವು 3 ಘಟ್ಟಗಳನ್ನಾಗಿ ವಿಂಗಡಿಸ್ತಾ ಇದ್ದೇವೆ. ಎಷ್ಟು ಘಟ್ಟಗಳನ್ನಾಗಿ ವಿಂಗಡಿಸ್ತಾ ಇದ್ದೇವೆ? 3 ಘಟ್ಟಗಳನ್ನಾಗಿ ವಿಂಗಡಿಸ್ತಾ ಇದ್ದೇವೆ. ಒಂದನೇದು ಪ್ರಾಚೀನ ಕಾಲದ ಭಾರತೀಯ ಸಾಮಾಜಿಕ ಚಿಂತನೆಗಳು, ಮಧ್ಯಕಾಲೀನ ಭಾರತದ ಸಾಮಾಜಿಕ ಚಿಂತನೆಗಳು, ಮೂರನೇದು ಆಧುನಿಕ ಕಾಲದ ಭಾರತೀಯ ಸಾಮಾಜಿಕ ಚಿಂತನೆಗಳು. ಈ 3 ಭಾಗಗಳ ಘಟ್ಟಗಳನ್ನು ಕುರಿತು ನಿಮಗೆ ಹಂತವಾಗಿ ಹೇಳಲು ನಾನು ಬಯಸ್ತಾ ಇದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ನೋಡಿ, ಪ್ರಾಚೀನ ಕಾಲದ ಚಿಂತನೆಗಳು ಎಷ್ಟು ವರ್ಷಗಳಲ್ಲಿ ನಾವು ನಡೀತಾ ಇತ್ತು ಅಂತ ಕೇಳಿದ್ರ, ಇದು ಪ್ರಾಚೀನ ಕಾಲದಲ್ಲಿ ಕ್ರಿಸ್ತಪೂರ್ವ 2000 ವರ್ಷಗಳಿಂದ 500 ವರ್ಷಗಳ ಕಾಲದಲ್ಲಿ ಪ್ರಾಚೀನ ಕಾಲದ ಭಾರತೀಯ ಸಾಮಾಜಿಕ ಚಿಂತನೆಗಳ ಕಾಲ. ನೋಡಿ, ಪ್ರಾಚೀನ ಕಾಲದ ಭಾರತೀಯ ಚಿಂತನೆಗಳ ಕಾಲವನ್ನು ಕ್ರಿಸ್ತಪೂರ್ವ ಅಂದ್ರೆ ಕ್ರಿಸ್ತನ ಹುಟ್ಟುವಂತ ಪೂರ್ವಕ್ಕೆ ನಾವು ಕ್ರಿಸ್ತ ಪೂರ್ವ ಅಂತ ಕರಿತೀವಿ. ಕ್ರಿಸ್ತನ ಹುಟ್ಟುವಕ್ಕಿಂತ ಪೂರ್ವದಲ್ಲಿ ನಾವು ಕ್ರಿಸ್ತ ಪೂರ್ವ ಅಂತ ಕರಿತಾ ಇದ್ವಿ. ಈ ಕ್ರಿಸ್ತ ಪೂರ್ವದಲ್ಲಿ, ಕ್ರಿಸ್ತನ ಹುಟ್ಟುಕ್ಕಿಂತ ಪೂರ್ವದಲ್ಲಿ ಆಗುವಂತ ಅವಧಿಗೆ ನಾವು ಕ್ರಿಸ್ತ ಪೂರ್ವ ಅಂತ ಕರಿತೀವಿ. ಆದ್ರೆ 2000
ವರ್ಷಗಳಿಂದ 2000 ವರ್ಷಗಳಿಂದ ಹಿಡಿದು 500 ವರ್ಷಗಳ ಕಾಲದವರೆಗೆ 500 ವರ್ಷಗಳ ಕಾಲದವರೆಗೆ ನಾವು ಏನಂತ ಕರಿತೀವಿ, ಪ್ರಾಚೀನ ಕಾಲದ ಭಾರತೀಯ ಸಾಮಾಜಿಕ ಚಿಂತನೆಯ ಕಾಲ ಅಂತ ಕರಿತೀವಿ. ಇಲ್ಲಿ ಇದರ ಹಿನ್ನೆಲೆ ನೋಡಿದಾಗ ಭಾರತೀಯ ಸಾಮಾಜಿಕ ಚಿಂತನೆಯಲ್ಲಿ ಅನೇಕ ವೇದಗಳು ನೋಡ್ತಾ ಇದ್ದೀವಿ. ವೇದ ಅಂದ್ರೆ ಏನು? ಜ್ಞಾನ ಅಂತಕ್ಕಂಥದ್ದು. ವೇದ ಅಂದ್ರೆ ಜ್ಞಾನ ಅಂದ್ರೆ ವೇದ ಎಂದ್ರೆ ಜ್ಞಾನ ಅಂತಕ್ಕಂಥದ್ದು. ವೇದಗಳು ಹೇಳಲಾದ ವಿಷಯವೇ ಇಲ್ಲ, ವೇದಗಳು ಪಠಿಸಲಾರದ ವಿಷಯವಿಲ್ಲ. ಅದಕ್ಕಾಗಿ ಹಾಡು ಮುಟ್ಟದ ಗಿಡವಿಲ್ಲ, ವೇದಗಳು ಹೇಳದ ವಿಷಯವಿಲ್ಲ. ಅಂದ್ರೆ ಹಾಡು ಮುಟ್ಟದ ಗಿಡಗಳು ಇಲ್ಲ. ಅಂದ್ರೆ ಹಾಡು ಅಂದ್ರೆ ಮೇಕೆಗಳು, ಆಡುಗಳು ಅವು ತಮ್ಮ ಸೊಪ್ಪುಗಳನ್ನು ತಿಂತಾ ಇದ್ದೇವೆ. ಎಲ್ಲಾ ಗಿಡದ ಸೊಪ್ಪುಗಳನ್ನು ತಿಂತಾವ. ಎಲ್ಲಾ ಗಿಡದ ಸೊಪ್ಪುಗಳನ್ನು ತಿಂದುಕೊಂಡಂತ ಈ ಆಡುಗಳು ಆ ಎಲ್ಲಾ ಗಿಡ ಸೊಪ್ಪುಗಳನ್ನು ತಿನ್ನುವುದಕ್ಕಾಗಿ ಆಡು ಮುಟ್ಟದ ಗಿಡವಿಲ್ಲ ಅಂತ ಕರ್ತೀವಿ. ಅಂದ್ರೆ ಎಲ್ಲಾ ವಿಷಯವನ್ನು ಹೇಳಿದಂತ ವಿಷಯಕ್ಕಾಗಿ ಋಗ್ವೇದ ಹೇಳದ ವಿಷಯ, ವೇದಗಳು ಹೇಳಲಾರದ ವಿಷಯವೇ ಇಲ್ಲ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಗಮನಿಸಬಹುದು. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ನೋಡಿ ಜ್ಞಾನವನ್ನು, ವೇದ ಅಂದ್ರೆ ಏನು? ಜ್ಞಾನವನ್ನು ನೋಡಿ. ಜ್ಞಾನ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಹೇಗೆ ಪ್ರಸಾರವಾಗುತ್ತದೆ ಅನ್ನತಕ್ಕಂಥದ್ದನ್ನ ನಾವಿಲ್ಲಿ ಚಿಂತಿಸ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಅಂದ್ರೆ ಮನುಷ್ಯನಲ್ಲಿ, ವ್ಯಕ್ತಿಯಲ್ಲಿ, ಜೀವಿಗಳಲ್ಲಿ ಜ್ಞಾನ ಹೇಗೆ ಪಸರಿಸುತ್ತದೆ, ಹೇಗೆ ಪ್ರವೇಶಿಸುತ್ತದೆ, ಹೇಗೆ ಜ್ಞಾನಗಳ ಮೂಲಕವಾಗಿ ಜ್ಞಾನದ ಪ್ರಸ್ತಾಪವಾಗುತ್ತದೆ ಅನ್ನೋದು ನಾವು ಅವಲೋಕನ ಮಾಡೋದು ಬಹಳ ಅವಶ್ಯಕತೆ ಐತಿ. ನೋಡಿ, ಹೀಗಾಗಿ ವೇದ ಅಂದ್ರೆ ಜ್ಞಾನ ಅಂತಕ್ಕಂಥದ್ದು. ವೇದ ಅಂದ್ರೆ ಜ್ಞಾನ ಅಂತಕ್ಕಂಥದ್ದು. ಈ ವೇದಗಳಲ್ಲಿ 4 ವೇದಗಳನ್ನು ನಾವು ಕಾಣ್ತಾ ಇದ್ದೇವೆ. ವೇದಗಳ ವಿಧಗಳನ್ನ 4 ವಿಧಗಳನ್ನಾಗಿ ನೋಡ್ತಾ ಇದ್ದೀವಿ. ಒಂದದು ಋಗ್ವೇದ, ಎರಡನೇದು ಯಜುರ್ವೇದ, ಮೂರನೇದು ಸಾಮವೇದ, ನಾಲ್ಕನೇದು ಅಥರ್ವ ವೇದಗಳು. ವೇದಗಳು ಎಷ್ಟವ? 4. ವೇದಗಳು ಎಷ್ಟು? ಅವು ಯಾವುವು? ವೇದಗಳು 4. ಅವು ಯಾವುವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ 4 ವೇದಗಳು ಏನಂತಂದ್ರ ಜ್ಞಾನವನ್ನು ಪಸರಿಸುವಂತ, ಜ್ಞಾನವನ್ನು ಬೆಳೆಸುವಂತ ಕಾರ್ಯ ವೇದಗಳಲ್ಲಿ ನಡೀತಿತ್ತು. ಕ್ರಿಸ್ತ ಪೂರ್ವ 2000 ವರ್ಷಗಳಿಂದ ಹಿಡಿದು 500 ವರ್ಷಗಳ ಕಾಲದವರೆಗೆ ಜ್ಞಾನ ಹೇಗೆ ಬೆಳೀತಾ ಇತ್ತು, ಯಾವ ಮೂಲಗಳ ಮೂಲಕವಾಗಿ ಜನರಿಗೆ ಜ್ಞಾನವನ್ನು ಪಸರಿಸಿತ್ತು, ಜನರಿಗೆ ಜ್ಞಾನ ಹೇಗೆ ಸಾಗುತ್ತಿತ್ತು ಎನ್ನುವಂತ ವಿಚಾರಗಳನ್ನು ನೋಡಿದಾಗ ಭಾರತೀಯ ಸಾಮಾಜಿಕ ಚಿಂತಕರು ತಮ್ಮ ದೃಷ್ಟಿಕೋನಗಳಲ್ಲಿ ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಭಾರತೀಯ ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಹೇಗಾಯಿತು, ಡೆವಲಪ್ಮೆಂಟ್ ಹೇಗಾಯ್ತು, ಪ್ರಾಚೀನ ಕಾಲದಲ್ಲಿ ಚಿಂತನೆಗಳು ಹೇಗೆ ಡೆವಲಪ್ಮೆಂಟ್ ಆದವು, ಈಗಿನ ಆಧುನಿಕ ಕಾಲದಲ್ಲಿ ಡೆವಲಪ್ಮೆಂಟ್ ಆಗೋದು ಬಹಳ ಈಜಿ. ಆದ್ರೆ ಪ್ರಾಚೀನ ಕಾಲದಲ್ಲಿ ಸಾಮಾಜಿಕವಾಗಿರುವಂತಹ ಚಿಂತನೆಗಳು, ಸಮುದಾಯದಲ್ಲಿರುವಂತಹ ಚಿಂತನೆಗಳು ತನ್ನ ಕಾರ್ಯರೂಪವನ್ನು ಹೇಗೆ ಮಾಡ್ತಿದ್ದು, ಆ ಕಾರ್ಯಗಳ ರೂಪಗಳು ಹೇಗೆ ಸಾಗುತ್ತಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಐತಿ ಅನ್ನೋದು ಇಲ್ಲ. ನೋಡಿ, ಪ್ರಾಚೀನ ಭಾರತೀಯ ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಹೇಗಾಯಿತು ಅಂದ್ರೆ ತುಲನಾತ್ಮಕ ಬೆಳವಣಿಗೆ ಹೆಚ್ಚಾಯ್ತು. ಇಲ್ಲಿ ಈಜಿಪ್ಟಿನ ನಾಗರಿಕತೆ ಆಗಿರ್ಬೋದು, ಮೆಸೊಪೊಟೇಮಿಯಾ ನಾಗರಿಕತೆ ಆಗಿರ್ಬೋದು, ಚೀನಾ ನಾಗರಿಕತೆ ಆಗಿರ್ಬೋದು, ಗ್ರೀಕ್ ನಾಗರಿಕತೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ನಾಗರಿಕತೆಗಳ ಪ್ರಭಾವದಿಂದಾಗಿ ಬೇರೆ ಬೇರೆ ನಾಗರಿಕತೆಗಳ ಅಸ್ತಿತ್ವವನ್ನು ತೆಗೆದುಕೊಳ್ಳುವುದರಿಂದಾಗಿ ಅಲ್ಲಿ ಏನಾಗ್ತದೆ, ಪ್ರಾಚೀನ ಕಾಲದ ಚಿಂತನೆಗಳು ಪ್ರಾರಂಭವಾದವು ಎನ್ನುವುದು ನಮಗೆ ತಿಳಿಯಬೇಕಾದಂತ ವಿಷಯ.
ಹಾಗಾಗಿ ಇಂತಹ ರೀತಿಯ ಪ್ರಾಚೀನ ಕಾಲದಲ್ಲಿ ನಡೀತಕ್ಕಂಥ ನಾವು ನೋಡ್ತೇವೆ. ಹೀಗಾಗಿ ಇಲ್ಲಿ ಸಾಮಾಜಿಕ ಚಿಂತನೆ ತನ್ನದೇ ಆದ ಸ್ವರೂಪವನ್ನು ಪಡೆದಿತ್ತು. ಸಾಮಾಜಿಕ ಚಿಂತನೆಯು ತನ್ನದೇ ಆದ ಸ್ವರೂಪವನ್ನು ಪಡೆದಿತ್ತಲ್ಲ, ಇಂತಹ ಸ್ವರೂಪಗಳು ಸಾಮಾಜಿಕ ತನ್ನದೇ ಆದ ಸ್ವರೂಪವನ್ನು ಪಡೆದಿತ್ತು. ಧಾರ್ಮಿಕ ಮತ್ತು ದಾರ್ಶನಿಕ ಪ್ರಭಾವದಿಂದಾಗಿ ಧಾರ್ಮಿಕ ಮತ್ತು ಧಾರ್ಮಿಕದ ತನ್ನದೇ ಆದ ಸ್ವರೂಪವನ್ನು ಪಡೆದಿತ್ತು. ಈ ದಾರ್ಶನಿಕರು ಧಾರ್ಮಿಕ ಪ್ರಭಾವದಿಂದಾಗಿ ತನ್ನ ಭಾರತೀಯ ಸಾಮಾಜಿಕ ಚಿಂತನೆಗಳು ತನ್ನದೇ ಆದ ಅಸ್ತಿತ್ವವನ್ನು ತನ್ನದೇ ಆದ ಪ್ರಭಾವಕ್ಕೆ ಒಳಪಡುವಂತ ಕಾರ್ಯಗಳು ಒಳಪಡುವಂತ ಚಟುವಟಿಕೆಗಳು ಇಲ್ಲಿ ನಡೆದವು ಎನ್ನುವುದು ನಾವು ಗಮನಿಸಬೇಕಾದಂಥ ವಿಷಯ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಾವು ದಾರ್ಶನಿಕ ಸ್ವರೂಪಗಳ ಹೆಚ್ಚಳ ಅಂತಕ್ಕಂಥದ್ದು. ಅಂದ್ರೆ ಅಲ್ಲಿ ದಾರ್ಶನಿಕರು ಮತ್ತು ಧಾರ್ಮಿಕ ಚಿಂತಕರು ದಾರ್ಶನಿಕರು ಮತ್ತು ಧಾರ್ಮಿಕದ ಪ್ರಭಾವದಿಂದ ಹೆಚ್ಚಾಗಿ ಆತ್ಮವೂ ಬೇರಿಲ್ಲ, ಪರಮಾತ್ಮವೂ ಬೇರಿಲ್ಲ. ಕೆಲವರು ಆತ್ಮವೂ ಬೇರೆ, ಪರಮಾತ್ಮವೂ ಬೇರೆ. ಆತ್ಮ ಪರಮಾತ್ಮಗಳ ವಿಲನ್ಯಗಳನ್ನು ಜ್ಞಾನವನ್ನು ತುಂಬುವಂತ, ಜ್ಞಾನದ ಪ್ರಶಂಸಿಸುವಂತ ವಿಚಾರದ ದೃಷ್ಟಿಕೋನಗಳಲ್ಲಿ ನಾವು ಬೆಳೀತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಪ್ರಿಯ ವಿದ್ಯಾರ್ಥಿಗಳೇ, ನೋಡಿ, ಆತ್ಮ ಪರಮಾತ್ಮನ ಮತ್ತು ಆತ್ಮ ಪರಮಾತ್ಮನಲ್ಲಿ ನಡೆಯುವಂತಹ ಕಾರ್ಯಗಳು ಚಟುವಟಿಕೆಗಳು ಆತ್ಮ ಮೊದಲು, ಪರಮಾತ್ಮ ಮೊದಲು. ನೋಡಿ, ಆತ್ಮ ಹುಟ್ಟಿ ದೇಹ ಮೊದಲು, ಬೋಡೆ ಮೊದಲು, ಸೋಲ್ ಮೊದಲು. ಇವುಗಳ ಪ್ರಶ್ನೆಗಳನ್ನ ಅವಲೋಕಿಸಿ ಹುಡುಕಿಕೊಂಡು ಹೋದಾಗ ಆತ್ಮ ಮೊದಲು, ಪರಮಾತ್ಮನ ಮೊದಲು ಎನ್ನುವಂಥ ಇಲ್ಲಿ ಸವಾಲುಗಳು ಅಂತಕ್ಕಂಥದ್ದ ಅಧ್ಯಯನದ ಅಲ್ಲಿ ಕಾಣತಕ್ಕಂಥದ್ದು. ಹಾಗಾಗಿ ಈ ಅಧ್ಯಯನದಲ್ಲಿ ಆತ್ಮ ಪರಮಾತ್ಮ ಅಂತಕ್ಕಂಥದ್ದು ಅನ್ನೋ ಒಂದು ವಿಷಯ ನಾವು ಕೊಡ್ತಕ್ಕಂಥದ್ದು. ನಂತರ ಚಿಂತನೆಗೆ ಭದ್ರ ಬುನಾದಿ, ಅಂದ್ರೆ ಚಿಂತನೆಗೆ ಭದ್ರ ಬುನಾದಿ ಚಿಂತನೆಗೆ ಭದ್ರ ಬುನಾದಿಗಳಾಗುವಂತ ಪ್ರಯತ್ನ ಸಾಮಾಜಿಕ ಚಿಂತನೆಗಳು. ಅಂದ್ರೆ ಭದ್ರ ಬುನಾದಿ ಹಾಕುವಂತ ಚಿಂತನೆಗಳು ನಡೆದು ಮಂತ್ರಗಳು, ಬ್ರಾಹ್ಮಣ ಮತ್ತು ಉಪನ್ಯಾಸಕಗಳು ಇವು ಏನ್ ಮಾಡಿದ್ರು ಅಂದ್ರ ದಾರ್ಶನಿಕ ಧಾರ್ಮಿಕ ಚಿಂತನೆಗಳ ನೆಲೆಯಲ್ಲಿ ಸವಾಲುಗಳನ್ನು ಮಾಡುವಂತ ಪ್ರಯತ್ನಗಳು ಇಲ್ಲಿ ನಡೆದು ಮಂತ್ರಗಳು, ಉಪನ್ಯಾಸಕಗಳು, ಮಂಡಪೋಪನ್ಯಾಸತ್ತು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಭಾರತೀಯ ಸಾಮಾಜಿಕ ಚಿಂತನೆಗಳನ್ನು ಬೆಳೆಸುವಂತ ದಾರಿಗಳು ಕೌಲು ದಾರಿಗಳಾದವು ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾದಂಥ ವಿಷಯ. ಸಮರತಿಗೆ ವಿಶೇಷ ಒತ್ತು ಕೊಟ್ಟವು. ಅಂದ್ರ ಸಮರತಿಗೆ ವಿಶೇಷ ಒತ್ತು ಕೊಟ್ಟವು ಆಶ್ರಮಗಳು ಇದ್ರು. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಹೀಗೆ ಆಶ್ರಮಗಳ ವ್ಯವಸ್ಥೆಗಳು. ಆಶ್ರಮಗಳು ತಮ್ಮದೇ ಆದ ಅಸ್ತಿತ್ವವನ್ನು ಉಳಿಸಿಕೊಂಡವು. ಆ ಆಶ್ರಮಗಳ ಚಿಂತನೆಗಳನ್ನು ಬೆಳೆಸಿಕೊಳ್ಳುವಂತ ಒಂದೊಂದು ಕಾಲಘಟ್ಟದ ಆಶ್ರಮಗಳು ಒಂದೊಂದು ಚಿಂತನ ಸಾಮರ್ಥ್ಯಗಳನ್ನು ಬೆಳೆಸುವಂತ ಕಾರ್ಯದ ಚಟುವಟಿಕೆ ಆಶ್ರಮ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಆಶ್ರಮಗಳ ವ್ಯವಸ್ಥೆಗಳಲ್ಲಿ ನಾವು ಕಾಣ್ತಕ್ಕಂಥ ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತ ಚಿಂತನೆಗಳಿದ್ದವು. ಇಲ್ಲಿ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಮನ್ವಯತೆ ಹೇಗಿದೆ? ಇಲ್ಲಿ ಸಾಮಾಜಿಕವಾಗಿ ಚಿಂತನೆ ನೋಡಿದಾಗ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಒಡನಾಟ ಹೇಗಿದೆ? ವ್ಯಕ್ತಿ ಮತ್ತು ಸಮಾಜದಲ್ಲಿ ನೆಲೆಗಳ ಸಮನ್ವಯತೆ, ವ್ಯಕ್ತಿ ಮತ್ತು ಸಮಾಜದ ನಡುವ ಸಮನ್ವಯತೆ ಹೇಗಿದೆ? ಆ ಸಮನ್ವಯತೆಗಳ ಬಗ್ಗೆ, ಈ ಸಮನ್ವಯತೆಗಳ ನಡುವಿನ ವಿಶಿಷ್ಟವಾಗಿರುವಂತ ಕಾರ್ಯವು, ಈ ಸಮನ್ವಯತೆ ಹೇಗಾಗ್ತಾ ಇದೆ, ಈ ಸಮನ್ವಯತೆಯ ಕಾರ್ಯದ ನೆಲೆಯು ಹೇಗಿದೆ ಅನ್ನೋದು ಬಹಳ ಅವಶ್ಯಕತೆ ಇದೆ. ನೋಡಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ವರ್ಣ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡಿದಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಒಂದೊಂದು ವರ್ಣಗಳ ವ್ಯವಸ್ಥೆಯಲ್ಲಿ ಒಂದೊಂದು ಕಾಲಘಟ್ಟದ ಬಗ್ಗೆ ಚಿಂತನೆಯೂ ಮಾಡುವಂಥದ್ದು ಭಾರತೀಯ ಸಮಾಜದ ಪ್ರಾಚೀನ ಕಾಲದ ಚಿಂತನೆ. ಇಂತಹ ವಿಶಿಷ್ಟವಾಗಿರುವಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದರಲ್ಲಿ ಯಾವ ವರ್ಗವೂ ಮೇಲು, ಯಾವ ವರ್ಗದ ಮಧ್ಯಮ, ಯಾವ ವರ್ಗವೂ ಕೀಳು ಅನ್ನುವಂತ ವ್ಯವಸ್ಥೆಯ ಚಿಂತನೆಗಳು
ನೋಡಿ, ಇನ್ನಾದರೂ ಕೂಡ ವರ್ಣ ವ್ಯವಸ್ಥೆಯು ಈ ಪ್ರಾಚೀನ ಕಾಲದಲ್ಲಿ ಇತ್ತು. ಅದು ಇನ್ನೂ ಈಗಾದರೂ ಕೂಡ ವರ್ಣ ವ್ಯವಸ್ಥೆಗಳು ನಾವು ಇವುಗಳನ್ನು ಅಧ್ಯಯನ ಮಾಡೋದು ಬಹಳ ಅವಶ್ಯಕತೆ ಐತಿ ಅನ್ನೋದು ನಮಗೆ ಗಮನಿಸಬೇಕಾದಂತಹ ವಿಷಯ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಮನ್ವಯ ಹೇಗಿದಾನ, ವ್ಯಕ್ತಿ ಮತ್ತು ಸಮುದಾಯದ ನಡುವಿನ ಸಂಬಂಧ ಹೇಗಿದೆ, ವ್ಯಕ್ತಿ ಮತ್ತು ಸಮಾಜದ ನಡುವೆ ಸಮನ್ವಯ ಐತೋ ಇಲ್ಲ, ವ್ಯಕ್ತಿ ಒಂದು ಕಡೆಗೋ ಸಮಾಜ ಒಂದು ಕಡೆ ಇಲ್ಲ, ವ್ಯಕ್ತಿ ಮತ್ತು ಸಮಾಜದ ನಡುವಿನ ಇಬ್ಬರ ನಡುವೆ ಸಮನ್ವಯ ಇರುವಂತಕ್ಕಂಥದ್ದು ಬಹಳ ಅವಶ್ಯಕತೆ ಐತಿ ಅನ್ನೋದು ನಮಗೆ ನೋಡುವುದು ಅವಶ್ಯಕತೆ. ನಂತರ ಇಲ್ಲಿ ಸಮಗ್ರವಾದದ್ದು ಅಂತಕ್ಕಂಥದ್ದು ನಾವು ನೋಡ್ಬೋದು. ಸಮಗ್ರವಾಗಿರ್ತಕ್ಕಂಥದ್ದು, ಸಮಗ್ರವಾಗಿ ಅಧ್ಯಯನ ಮಾಡಲು ನೋಡಿ, ಭಾರತೀಯ ಸಮಾಜದಲ್ಲಿ ಸಮಗ್ರವಾಗಿ ಅಧ್ಯಯನ ಮಾಡಲು ಪ್ರಾರಂಭವಾಯಿತು. ಇಂಥ ಸಮಗ್ರವಾಗಿರುವಂತಹ ಅಧ್ಯಯನಗಳು ಪ್ರಾರಂಭವಾದಾಗ ಅಲ್ಲಿ ನಮಗೆ ಸಮಗ್ರವಾಗಿ ಅಧ್ಯಯನ ಮಾಡುವಂತ ಚಿಂತನೆಗಳು ಬೆಳೆದವು. ಫಾರ್ ಎಕ್ಸಾಂಪಲ್, ಸಮಗ್ರವಾಗಿ ಅಧ್ಯಯನ ಮಾಡಲು ಹೇಗೆ ಅಂತ ಕೇಳಿದ್ರೆ, ಈಗ ನೋಡು, ಬೀಜ ಮೊದಲು ಗಿಡ ಮೊದಲು, ನೀ ಬೀಜ ಮೊದಲು ಹಾಕ್ಬೇಕು, ಬೀಜ ಗಿಡದಾಗಿದಲ್ವಾ, ಗಿಡ ಮೊದಲು, ಮತ್ತೆ ಬೀಜದ ಗಿಡ ಹೇಗಿತ್ತು, ಇವುಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂತ ಚಿಂತನೆಗೊಳಪಡಿಸಿ. ಕೋಳಿ ಮೊದಲು ಮೊಟ್ಟೆ ಮೊದಲು, ಕೋಳಿ ಮೊದಲು ಮೊಟ್ಟೆ ಮೊದಲು, ಮೊಟ್ಟೆ ಮೊದಲು ಅಂದ್ರೆ ಕೋಳಿ ಇರ್ಲಾರ ಮೊಟ್ಟೆ ಬಂತ ಇಲ್ಲ, ಕೋಳಿ ಮೊದಲು ಮತ್ತೆ ಮೊಟ್ಟೆ ಇರ್ಲಾರ ಕೋಳಿ ಬಂತ. ಇವುಗಳ ಪ್ರಶ್ನೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂತ ಚಿಂತನೆಯ ಕ್ರಿಯೆ, ಸಮಗ್ರವಾಗಿ ಅಧ್ಯಯನ ಮಾಡುವಂತ ಪ್ರಾಚೀನ ಕಾಲದ ಸಾಮಾಜಿಕ ಚಿಂತನೆಗಳು ನಡೆದ ಒಂದು ನಾವು ಇಲ್ಲಿ ಗಮನಿಸಬೇಕಾದಂತ ವಿಷಯ. ಹಾಗೆ ಭೌತಿಕ ಸಂಪತ್ತುಗಳು, ಆಧ್ಯಾತ್ಮಿಕ ಆರ್ಥಿಕ ವ್ಯವಸ್ಥೆ ಹೇಗಿದೆ, ಆಧ್ಯಾತ್ಮಿಕ ವಿಚಾರ ನೆಲೆಗಳಿಗಿದಾವ. ಪ್ರಾಚೀನ ಕಾಲದಲ್ಲಿ ಆಧ್ಯಾತ್ಮಿಕವಾದ ಕಾರ್ಯಗಳು ಹೇಗಿದಾವ, ಪ್ರಾಚೀನ ಕಾಲದಲ್ಲಿ ಆರ್ಥಿಕ ಪರಿಸ್ಥಿತಿಗಳು, ಆರ್ಥಿಕ ಚಟುವಟಿಕೆಗಳು, ಕಾರ್ಯಗಳು ಹೇಗೆ ಸಾಗುತ್ತಿವೆ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾದಂತ ವಿಷಯ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಿರ್ದಿಷ್ಟವಾದ ಕಾರ್ಯಗಳನ್ನು ಬೆಳೆಸುವಂತಹ ದೃಷ್ಟಿಕೋನ ಬಹಳ ಅವಶ್ಯಕತೆ. ಹಾಗಾಗಿ ಸಮುದಾಯಗಳ ನಡುವಿನ, ಜನರ ನಡುವಿನ ಆಧ್ಯಾತ್ಮಿಕತೆ ಮತ್ತು ಅಲ್ಲಿರುವಂತಹ ಆರ್ಥಿಕ ವ್ಯವಸ್ಥೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂತ ಕಾರ್ಯ ಮಾಡ್ತಾರೆ. ಹೀಗಾಗಿ ಇವು ಏನಾಗ್ತಾವ ಅಂದ್ರ ಭಾರತೀಯ ಪ್ರಾಚೀನ ಕಾಲದ ಸಾಮಾಜಿಕ ಚಿಂತನೆಗಳಿಗೆ ಒಂದು. ವಾಸ್ತವಿಕತೆ ಚಿಂತನೆ, ಕೊನೆಯದಾಗಿ ವಾಸ್ತವಿಕತೆ ಚಿಂತನೆ. ನೋಡಿ, ವಾಸ್ತವಿಕ ಚಿಂತನೆಗಳ ಬಗ್ಗೆ ಬಹಳ ಪ್ರಾಚೀನ ಕಾಲ ವಾಸ್ತವಿಕತೆ ಚಿಂತನೆ ಮಾಡೋದು. ವಾಸ್ತವಿಕತೆಯನ್ನು ಹುಡುಕಿಕೊಂಡು ಹೋದಾಗ ನೋಡಿ, ಚಿಂತನೆ ಅನ್ನೋದು ಸಹಜವಾಗಿರುವಂತ ಒಂದು ಕಾರ್ಯ. ಚಿಂತನೆಯು ಸಹಜವಾಗಿರುವಂತ ಕಾರ್ಯದಲ್ಲಿ ವಾಸ್ತವಿಕತೆ ಹೇಗಿದೆ, ವಾಸ್ತವಿಕತೆಯ ಪ್ರಮಾಣದಲ್ಲಿ, ವಾಸ್ತವಿಕತೆ ಕಾರ್ಯದ ಚಟುವಟಿಕೆಗಳು ಯಾವ ಹಂತದಲ್ಲಿ ಸಾಗುತ್ತಿವೆ ಎನ್ನುವುದು ನಾವು ನೋಡುವಂತ ದೃಷ್ಟಿಕೋನ ಬಹಳ ವಿಶಾಲವಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ವ್ಯಕ್ತಿಯ ನೈಜತೆಯ ಪ್ರಮಾಣ, ವ್ಯಕ್ತಿಯ ಅವಶ್ಯಕತೆ ಪ್ರಮಾಣಗಳನ್ನು ಅವಲೋಕಿಸಿದಾಗ ನಿರ್ದಿಷ್ಟವಾಗಿರುವಂತಹ ಕಾರ್ಯಚಟುವಟಿಕೆಯನ್ನು ಅಧ್ಯಯನ ಮಾಡೋದು ನಮ್ಮ ವಾಸ್ತವಿಕತೆ ಅನ್ನತಕ್ಕಂಥದ್ದು ಇಲ್ಲಿ ನೋಡಬಹುದು. ಹಾಗಾಗಿ ವಾಸ್ತವಿಕತೆಯ ಚಟುವಟಿಕೆಗಳು ಹೇಗೆ ಸಾಗ್ತಾ ಇದ್ದಾವೆ, ವಾಸ್ತವಿಕತೆ ದೃಷ್ಟಿಕೋನ ಹೇಗೆ ನಡೀತಾ ಇದ್ದೇವೆ ಎನ್ನುವುದು ಪ್ರಾಚೀನ ಕಾಲದಲ್ಲಿ ಅಧ್ಯಯನ ಮಾಡಬಹುದು. ವಾಸ್ತವಿಕತೆಯ ಬಗ್ಗೆ ಹೆಚ್ಚಿನ ಒಲವು ಕೊಟ್ಟು ಯಾವುದು ವಾಸ್ತವಿಕತೆ ಸರಿಯಾಗಿದೆಯೋ, ಯಾವುದು ವಾಸ್ತವಿಕತೆ ಸರಿ ಇಲ್ಲ ಅನ್ನುವಂತಹ ವ್ಯವಸ್ಥೆಗಳಲ್ಲಿ ನಾವು ವಾಸ್ತವಿಕತೆಯ ಅಧ್ಯಯನ ಮಾಡ. ವಾಸ್ತವಿಕ ಚಿಂತನೆಗಳು ಜೈನ ಮತ್ತು ಬೌದ್ಧ ಧರ್ಮಗಳ ವ್ಯವಸ್ಥೆಗಳು. ಜೈನ ಧರ್ಮ ತಾಳಿತು, ಬೌದ್ಧ ಧರ್ಮ ಬಂತು. ಆ ಧರ್ಮಗಳು ವಾಸ್ತವಿಕತೆಯನ್ನು ಹುಡುಕುವಂತ ಪ್ರಯತ್ನ ಮಾಡಿದವು. ವಾಸ್ತವಿಕತೆಯ ನೆಲೆಗಳನ್ನು ಹುಡುಕುವಂತ ಕಾರ್ಯರೂಪದಲ್ಲಿ ಪ್ರಯತ್ನಗಳು ನಡೀತಾ ಇದ್ದವು. ಇಂಥ ವಾಸ್ತವಿಕತೆ ನೆಲೆಗಳನ್ನು ಹುಡುಕುತ್ತಾ ಸಾಗಿರುವಂತ ಉದಾಹರಣೆಗಳು ಸಾವಿರಾವಿರಲಿವೆ ಅಂತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬೇಕಾದಂತಹ ವಿಷಯ. ಪ್ರಿಯ ವಿದ್ಯಾರ್ಥಿಗಳೇ, ಇವು ಪ್ರಾಚೀನ ಭಾರತೀಯ ಸಾಮಾಜಿಕ ಚಿಂತನ ಬೆಳವಣಿಗೆಗೆ ಒಳಪಡುವ
ಲಕ್ಷಣಗಳು ಅಂತ ಕರಿತಾ ಇದ್ದೀವಿ. ಇಷ್ಟು 7 ಲಕ್ಷಣಗಳ ಆಧಾರದ ಮೇಲೆ ನಾವು ಭಾರತೀಯ ಸಾಮಾಜಿಕ ಪ್ರಾಚೀನ ಕಾಲದ ಭಾರತೀಯ ಸಾಮಾಜಿಕ ಚಿಂತನೆಯ ಬೆಳವಣಿಗೆಯ ಅಂಶಗಳನ್ನು ನಾವು ಕುರಿತು ನೋಡಿದ್ವಿ. ನೋಡಿ, ಭಾರತೀಯ ಸಾಮಾಜಿಕ ಚಿಂತನೆಯಗಳು ನಾವು 3 ಭಾಗಗಳನ್ನಾಗಿ ಮಾಡ್ತೇವೆ. ಭಾರತೀಯ ಸಾಮಾಜಿಕ ಚಿಂತನೆಯ ಭಾಗಗಳು ಎಷ್ಟು? ಅವುಗಳಲ್ಲಿ ಪ್ರಾಚೀನ ಕಾಲದ ಭಾರತೀಯ ಸಾಮಾಜಿಕ ಚಿಂತನೆಗಳನ್ನ ವಿವರಿಸಿ ಅಂತ ಪ್ರಶ್ನೆ ಕೇಳಿದ್ರ ಇಷ್ಟನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. 2 ಲೈನ್ 3 ಲೈನ್ ಒಂದೊಂದು ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲೇನ್ ಮಾಡಿದಾಗ ದಿಸ್ ಲಾಂಗ್ ಕ್ವಶನ್ಗೆ ಕವರ್ ಆಗ್ತದೆ. ಇಷ್ಟು ನೀವು ಗಮನಿಸಬೇಕಾದಂತ ವಿಷಯ. ಹಾಗಾಗಿ ಇಷ್ಟು ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕಾಲ 3 ಭಾಗಗಳನ್ನಾಗಿ ನಾವು ವಿಂಗಡಿಸ್ತೀವಿ ಅಂತಕ್ಕಂಥದ್ದು ನೀವು ನೋಡಬೇಕು. ಹೀಗಾಗಿ ಮುಂದಿನ ಕ್ಲಾಸ್ನಲ್ಲಿ, ಮುಂದಿನ ವಿಡಿಯೋದಲ್ಲಿ ನಾವು ಮಧ್ಯಕಾಲೀನ ಭಾರತೀಯ ಸಾಮಾಜಿಕ ಚಿಂತನೆಗಳು, ಮಧ್ಯಕಾಲೀನಲ್ಲಿ ಭಾರತೀಯ ಸಾಮಾಜಿಕ ಚಿಂತನೆಗಳೇನಿದಾವೆ, ಇವತ್ತು ನಾವು ಪ್ರಾಚೀನ ಕಾಲದಲ್ಲಿ ಭಾರತೀಯ ಚಿಂತನೆಗಳು ಹೇಗಿದ್ದು ನಾವು ಒಂದು ಭಾಗ ನೋಡಿದ್ರೆ, ಮಧ್ಯಕಾಲೀನ ಹೇಗಿದಾವ, ಆಧುನಿಕ ಕಾಲ ಹೇಗಿದಾವ, ಈ 2 ಈಗ ಪ್ರಾಚೀನ ನೋಡಿದ್ವಿ, ಈಗ ಮಧ್ಯ ನೋಡೋಣ, ನಾಳೆ ಆಧುನಿಕ ಕಾಲ ನೋಡೋಣ. ನಾಳೆ ಮಧ್ಯಕಾಲೀನ ಭಾರತೀಯ ಸಾಮಾಜಿಕ ಚಿಂತನೆಗಳೆನ್ನುವಂಥ ವಿಷಯವನ್ನು ಕುರಿತು ನಾಳೆ ಮುಂದಿನ ವಿಡಿಯೋದಲ್ಲಿ ನಾವು ಮಧ್ಯಕಾಲೀನ ಭಾರತೀಯ ಸಾಮಾಜಿಕ ಚಿಂತನೆಗಳೆನ್ನುವಂಥ ವಿಷಯವನ್ನು ಮುಂದಿನ ಕ್ಲಾಸ್ ನೋಡೋಣ. ಇವತ್ತು ನಾವು ಅಭ್ಯಾಸ ಮಾಡಿರ್ತಕ್ಕಂಥದ್ದು ವಿಷಯ ಇಷ್ಟೇ. ನಾವು ಪ್ರಾಚೀನ ಭಾರತೀಯ ಸಾಮಾಜಿಕ ಚಿಂತನೆ ಹೇಗೆ ಬೆಳೆದು ಅನ್ನೋದು ಸಂಕ್ಷಿಪ್ತವಾದ ವಿವರಣೆಯನ್ನು ನಾವು ನಿಮಗೆ ಕೊಟ್ಟಿದ್ದೇನೆ. ಇನ್ನು ವಿವರಣೆ ಜಾಸ್ತಿ ಇದೆ, ನಿಮ್ಗೆ ಎಲ್ಲಾ ಶಿಕ್ಷಕರ ವಿವರಣೆಗಳನ್ನು ನೋಡಿಕೋಬಹುದು. ಸಂಕ್ಷಿಪ್ತವಾಗಿ ವಿದ್ಯಾರ್ಥಿಗಳು ತಿಳಿಯಲಿ ಎನ್ನುವಂಥ ಉದ್ದೇಶಕ್ಕಾಗಿ ನಾನು ಸಂಕ್ಷಿಪ್ತವಾಗಿ ಹೇಳಲು ಬಯಸಿದ್ದೇನೆ. ಮುಂದಿನ ಕ್ಲಾಸ್ನಲ್ಲಿ ನೆಕ್ಸ್ಟ್ ವಿಡಿಯೋಗಳನ್ನು ನಾವು ನೋಡೋಣ. ಮಧ್ಯಕಾಲೀನ ಭಾರತೀಯ ಸಾಮಾಜಿಕ ಚಿಂತನೆಗಳು ಎನ್ನುವಂಥದ್ದು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಬಾಯ್.